ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಇವತ್ತು ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ RSS ವತಿಯಿಂದ ಹಮ್ಮಿಕೊಂಡಿದ್ದಂತಹ 4 ಕಿಲೋಮೀಟರ್ ದೂರದ ಒಂದು ಪಥಸಂಚಲನ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ನೆರವೇರಿರ್ತಕ್ಕಂಥದ್ದು. ಏನು ಕಳೆದ ನಾವು 2 ವಾರಗಳಿಂದ ಗಮನಿಸ್ತಾ ಇದ್ದೀವಿ, ರಾಜ್ಯದಲ್ಲಿ ಏನು ಸರ್ಕಾರದ ಕೆಲವೊಬ್ಬರು ಸಚಿವರು ಮತ್ತು RSS ವಿರುದ್ಧ ಭಾಳಷ್ಟು ಒಂದು ಮುಗಿಬೀಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ RSS ವತಿಯಿಂದ ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮಗಳಿಗೆ ಒಂದು ಕಡಿವಾಣವನ್ನು ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಾಳಷ್ಟು ಚರ್ಚೆಗಳಾಗ್ತಾ ಇದೆ. ಆದರೆ ಇದಕ್ಕೆ ಭಾಳಷ್ಟು ಒಂದು ವಿರೋಧವನ್ನು BJP ನಾಯಕರು ವ್ಯಕ್ತಪಡಿಸ್ತಾ ಬಂದ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಹಮ್ಮಿಕೊಂಡಿದ್ದಂಥ ಒಂದು ಸಂಘ ಶತಾಬ್ದಿ ಪ್ರಯುಕ್ತವಾಗಿ ಹಮ್ಮಿಕೊಂಡಿದ್ದಂಥ ಒಂದು ಪಥಸಂಚಲನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿರತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮಧ್ಯಾಹ್ನ ಸುಮಾರು 2:30 ವೇಳೆಗೆ ಮಾಲೂರು ನಗರದ ಒಂದು ಹೋಂಡಾ ಕ್ರೀಡಾಂಗಣದಲ್ಲಿ ಏನು ಎಲ್ಲರೂ ಕೂಡ ಗಣವೇಶಧಾರಿಗಳು ಮತ್ತು ಸ್ವಯಂ ಸೇವಕರು ಎಲ್ಲರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದರು. ಮತ್ತು 3 ಗಂಟೆ 30 ನಿಮಿಷಕ್ಕೆ ಸರಿಯಾಗಿ ಈ ಒಂದು RSSನ ಪಥಸಂಚಲನ ಕಾರ್ಯಕ್ರಮ ಆರಂಭವಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ದಾಖಲೆ ಒಂದು ಸಂಖ್ಯೆಯಲ್ಲಿ ಇದೀಗ ಸ್ವಯಂ ಸೇವಕರು ಭಾಗಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಕಳೆದ 1 ವಾರದಿಂದ BJP ನಾಯಕರು ಈ ಒಂದು ಪಥಸಂಚಲನ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ಒಂದು ಏನು ಸ್ವಯಂ ಸೇವಕರನ್ನ ಕರೆತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಚಾರವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಏನು ದಾಖಲೆ ಪ್ರಮಾಣದಲ್ಲಿ ಇವತ್ತು ಮಾಲೂರು ನಗರದಲ್ಲಿ ಆಗಿರ್ತಕ್ಕಂಥ ಒಂದು ಪಥಸಂಚಲನ ಕಾರ್ಯಕ್ರಮದಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಸ್ವಯಂ ಸೇವಕರು ಭಾಗಿಯಾಗಿದ್ದರು. ಮಧ್ಯಾಹ್ನ 3:30 ವೇಳೆಗೆ ಈ ಒಂದು RSSನ ಪಥಸಂಚಲನ ಕಾರ್ಯಕ್ರಮ ಆರಂಭವಾಯಿತು. ನಗರದ ಮುಖ್ಯ ರಸ್ತೆಯಲ್ಲಿ ಸಾಗಿದಂತಹ ಒಂದು ಪಥಸಂಚಲನ ಕಾರ್ಯಕ್ರಮ ಮಾಲೂರು ನಗರದ ಏನು ಪಟ್ಟಣದಲ್ಲಿರ್ತಕ್ಕಂಥ ಪ್ರಮುಖ ರಸ್ತೆಗಳಲ್ಲಿ ಏನು ಸಾಗಿ ನಂತರ ಮಾಲೂರು ಮುಖ್ಯ ರಸ್ತೆಯಲ್ಲಿ ಮತ್ತು ಅರಳೇರಿ ರಸ್ತೆಗೆ ಒಂದು ತೆರಳಿ ಅಲ್ಲಿಂದ ಮತ್ತೆ ಹೋಂಡಾ ಕ್ರೀಡಾಂಗಣಕ್ಕೆ ಬರುವ ಮೂಲಕ ಈ ಒಂದು RSSನ ಪಥಸಂಚಲನ ಕಾರ್ಯಕ್ರಮ ಇವುದು ಮುಕ್ತಾಯ ಆಗಿರ್ತಕ್ಕಂಥದ್ದು. ಇನ್ನು ಇವು RSSನ ಒಂದು ಪಥಸಂಚಲನ ಕಾರ್ಯಕ್ರಮ ಹಿನ್ನೆಲೆ ಇವತ್ತು ಮಾಲೂರು ಪಟ್ಟಣದಲ್ಲಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಆಯೋಜನೆ ಮಾಡಲಾಗಿತ್ತು. ಸುಮಾರು 400ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಪ್ರಮುಖವಾಗಿ ಕೋಲಾರದ SP ಆಗಿರ್ತಕ್ಕಂಥ B ನಿಖಿಲ್ ಅವರ ನೇತೃತ್ವದಲ್ಲಿ ಇಬ್ಬರು ಏನು ASPಗಳು ಮತ್ತು ಸುಮಾರು 10ಕ್ಕೂ ಹೆಚ್ಚು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮತ್ತು 15ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ಗಳ ಒಂದು ನೇತೃತ್ವದಲ್ಲಿ ಏನು 400ಕ್ಕೂ ಹೆಚ್ಚು ಒಂದು ಪೊಲೀಸರ ಒಂದು ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿತ್ತು. ಹಾಗಾಗಿನೇ ಈ ಒಂದು RSSನ ಒಂದು ಪಥಸಂಚಲನ ಕಾರ್ಯಕ್ರಮ ಒಂದು ಬಿಗಿ ಪೊಲೀಸ್ ಬಂದೋಬಸ್ತಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ಮಾಲೂರಿನ ಪಟ್ಟಣದಲ್ಲಿರ್ತಕ್ಕಂಥ ಪ್ರಮುಖ ರಸ್ತೆಗಳಲ್ಲಿ ಇವತ್ತೇನು RSSನ ಪಥಸಂಚಲನ ಇವತ್ತು ಸಾಗಿತ್ತು. ಆ ಒಂದು ಮಾರ್ಗದಲ್ಲಿ ಅನ್ಯಕೋಮಿನ ಜನರು ಕೂಡ ಹೆಚ್ಚಾಗಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಕೂಡ 2 ಮಸೀದಿಗಳು ಕೂಡ ಬರುತ್ತೆ. ಹಾಗಾಗಿನೇ ಆ ಒಂದು ಮಾರ್ಗದಲ್ಲಿ ಖುದ್ದು ಏನು SP ಆಗಿರ್ತಕ್ಕಂಥ ನಿಖಿಲ್ ಅವರು ನಿಂತು ಒಂದು ಭದ್ರತೆಯನ್ನು ಒದಗಿಸಿದ್ರು. ಆ ಮೂಲಕ ಒಂದು ಸುವ್ಯವಸ್ಥೆಗೆ ಯಾವುದೇ ಒಂದು ಅಡ್ಡಿ ಆತಂಕ ಎದುರಾಗಬಾರ್ದು ಮತ್ತು ಯಾವುದೇ ಒಂದು ಅಹಿತಕರ ಘಟನೆಗಳು ಕೂಡ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಪೊಲೀಸರು ಇವತ್ತು ಒಂದು ಬಂದೋಬಸ್ತನ್ನು ಹಮ್ಮಿಕೊಂಡಿದ್ರು. ಆ ಒಂದು ಬಂದೋಬಸ್ತ್ ಮೂಲಕ ಇವತ್ತು RSSನ ಒಂದು ಪಥಸಂಚಲನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಏನು ಮಾಲೂರಿನ ಮಾಜಿ ಶಾಸಕರು ಆಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರು ಮತ್ತು ಕೋಲಾರದ ಮಾಜಿ ಸಂಸದರು ಆಗಿರ್ತಕ್ಕಂಥ S ಮುನಿಸ್ವಾಮಿ ಅವರು ಸೇರಿದಂತೆ 4,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು RSSನ ಸ್ವಯಂ ಸೇವಕರು ಭಾಗಿಯಾಗಿದ್ದರು. ಹಾಗಾಗಿನೇ ಈ ಒಂದು ದಾಖಲೆ ಪ್ರಮಾಣದಲ್ಲಿ ಇವತ್ತು ಒಂದು ಪಥಸಂಚಲನ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಏನು ಕಳೆದ 1 ವಾರದಿಂದ ಏನು ಒಂದು RSSನ ಪಥಸಂಚಲನ ವಿಚಾರವಾಗಿ ಪೊಲೀಸ್ ಇಲಾಖೆಯವರು ಬಹಳಷ್ಟು ಒಂದು ತಲೆಯನ್ನು ಕೆಡಿಸ್ಕೊಂಡಿದ್ರು. ಈ ನಿಟ್ಟಿನಲ್ಲಿ ಒಂದು ಯಶಸ್ವಿಯಾಗಿ ಒಂದು ಬಂದೋಬಸ್ತನ್ನು ಕೂಡ ಇವತ್ತು ನಿಯೋಜನೆ ಮಾಡಿದ್ರು. ಆ ಮೂಲಕ ಒಂದು ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲದೇ ಇವತ್ತು RSSನ ಕಾರ್ಯಕ್ರಮ ಇವತ್ತು ನೆರವೇರಿರ್ತಕ್ಕಂಥದ್ದು. ಇನ್ನು ಈ ಒಂದು ಪಥಸಂಚಲನ ಕಾರ್ಯಕ್ರಮ ಆದ ನಂತರ ಮಾತನಾಡಿದಂತಹ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಏನು RSSನ ಕೆಲವೊಂದು ಕಾರ್ಯಕಲಾಪಗಳಿಗೆ ಉದ್ದೇಶಪೂರ್ವಕವಾಗಿ ಒಂದು ಅಡ್ಡಿಯನ್ನು ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಖಂಡಿತ ಅದರಿಂದ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಇದೆ. RSS ಸ್ಥಾಪನೆಯಾಗಿ ನಮಗೂ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ರು, ನಾವು ಇದರಲ್ಲಿ ಪಾಲ್ಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ದೇಶಭಕ್ತಿ, ದೇಶಕ್ಕೋಸ್ಕರ ನಾವೆಲ್ಲ ಬದುಕಬೇಕು, ದೇಶ ಮೊದಲು ಆಮೇಲೆ ನಾವೆಲ್ಲ ಅನ್ನೋದನ್ನ RSS ತಿಳಿಸ್ತಾ ಬಂದಿದೆ. ಅದರ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ವಿ. ಮೀರಿ ನಾವೆಲ್ಲ ನೋಡಿ ಎಷ್ಟು ಸಾಧಿತವಾಗಿ ಇಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮುಸ್ಲಿಮ್ಸ್ ಸಹ ಸೇರಿಕೊಂಡ್ರು. RSS ಹೇಳ್ತಾ ಇರೋದು ಇಷ್ಟೇ, ದೇಶಕ್ಕೋಸ್ಕರ ಬದುಕಬೇಕು, ದೇಶ ಮೊದಲು ಅನ್ನೋದು ತಿಳಿಸ್ತಾ ಇರೋದು. ಅದನ್ನು ನಮ್ಮ ಬರೋ ಪೀಳಿಗೆ ಕೂಡ ತಿಳಿಸ್ಬೇಕು. ಅದರ ಒಂದು ಭಾಗ ಇದಷ್ಟೇ. ನಾವೆಲ್ಲ ಇದು ಒಟ್ಟಿಗೆ ಸೇರಿ ಮಾತಾಡೋದು ದೇಶಕ್ಕೋಸ್ಕರ. ಇವತ್ತು ಕರಪ್ಷನ್ ಅನ್ನೋದು ಎಲ್ಲ ಕಡೆ ತುಂಬ ತುಳುಕಾಡ್ತಾ ಇದೆ. ಸಾವಿರಾರು ಸಂಖ್ಯೆ ವಿಶೇಷ ನಾವೆಲ್ಲ ಸೇರಿದ್ದೀವಿ ಅಷ್ಟೇ, ಏನು ವಿಶೇಷ ಏನಿಲ್ಲ. ಸರ್ಕಾರಕ್ಕೆ RSS ಇದು ಮಾಡೋದಕ್ಕೆ ಸಂಬಂಧ ಇಲ್ಲ. RSS ಮೊದಲಿಂದ ಹೇಳ್ತಾ ಇದ್ದೀವಿ, ದೇಶಕ್ಕೋಸ್ಕರ, ಸರ್ಕಾರಕ್ಕೋಸ್ಕರ.
ಸರ್ಕಾರಗಳಿಲ್ದಾಗ ಏನೂ ಇಲ್ದಾಗೂ RSS 10 ಜನ 20 ಜನದಿಂದ ಶುರುವಾಗಿರ್ತದ್ದು ಇವತ್ತು ಸಾವಿರ ಸಂಖ್ಯೆಗಳಲ್ಲಿ ಏನಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಹೌದು, ಬೇಕು, ನಮ್ಮ ದೇಶಕ್ಕೆ ಇಂಥ ಒಂದು ಸಂಘದ ಅವಶ್ಯಕತೆ ಇದೆ, ನಾವು ಅದರಲ್ಲಿ ಸೇರ್ಕೋಬೇಕು ಅನ್ನೋದು ಎಲ್ಲರ ಇಚ್ಛೆ ಅಷ್ಟೇ. ಅಭಿಪ್ರಾಯ ಅದು. ಅನುಮಾನ ಎಲ್ಲ ಕಡೆ ಇರ್ತದೆ. ಸಮಯ ಕಳೀತಾ ಹೋಗ್ತಾ ಇದೆಲ್ಲ ನಿವಾರಣೆ ಆಗಿಬಿಡ್ತದೆ. ಅದನ್ನು ಟೀಕ್ಸೋದು ಬೇಡ. ಯಾರ್ಯಾರಿಗೆ ಅನುಮಾನಗಳಿರ್ತದೋ ಕುಲಂಕುಷವಾಗಿ ಮಾತಾಡ್ಬೋದು. ಡಿಬೇಟ್ಸ್ ಇರ್ತದೆ. RSS ಅಲ್ಲಿ ಚೆನ್ನಾಗಿ ಡಿಬೇಟ್ಸ್ ಬರೋತ್ತವರು ಸಾವಿರಾರು ಜನ ಸಂಖ್ಯೆಯಲ್ಲಿದ್ದಾರೆ. ತಿಳಿಸ್ತಾರೆ. ಕೆಲವರಿಗೆ ತಿಳುವಳಿಕೆ ಇರಲ್ಲ, ಅವ್ರಿಗೆ ಸ್ಲೋ ಆಗಿ ತಿಳಿಯಂಗೆ ಮಾಡ್ತಾರೆ. ಇಲ್ವಾ 100 ಜನರ ಅಭಿಪ್ರಾಯ ಒಂದೇ ಇರಬೇಕು ಅಂತೇನಿಲ್ಲ. ಕೆಲವ್ರಿಗೆ ಅನುಮಾನ ಇರ್ತದೆ. ಎಷ್ಟೋ ಜನರ ಬಗ್ಗೆ ವಿನಾಕಾರಣ ಮಾತಾಡ್ತಾರೆ. ಸಂಘಗಳ ಬಗ್ಗೆನೂ ಮಾತಾಡ್ತಾರೆ. ಅದನ್ನು ಜಾಸ್ತಿ ಕಿವಿಗೆ ಹೊಡೆದೆ ಮುನ್ನುಗ್ಬೇಕಷ್ಟೆ. ಹೇಳಿಲ್ವಾ RSS ಏನು ಅನ್ನೋದು ವೈಟ್ ಪೇಪರ್, ಸಾಕಷ್ಟು ಬುಕ್ಕುಗಳಿದೆ, ಡಾಕ್ಯುಮೆಂಟ್ರೀಸ್ ಇದೆ, ಆಮೇಲೆ ಎಲ್ಲ ಪ್ರೂವ್ಡು. ಇದು ಬರೀ ದೇಶಕ್ಕೋಸ್ಕರ, ಯಾರ್ದು ಸ್ವಾರ್ಥ ಏನೂ ಇಲ್ಲ, ಅಧಿಕಾರ ಬೇಕು ಅನ್ನೋದಿಲ್ಲ ಇದರಲ್ಲಿ. ಎಲ್ಲೂ ರಿಜಿಸ್ಟ್ರೇಷನ್ ಕೂಡ ಇಲ್ಲ RSS ಅಲ್ಲಿ. ತಿಳ್ಕೊಳ್ರಿ, ಎಷ್ಟು ಸಂಖ್ಯೆ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಕೋಟಿನೋ 2 ಕೋಟಿನೋ 3 ಕೋಟಿನೋ, ಇದು 30-40 ಕೋಟಿ ಆಗಬೇಕು. ದೇಶಕ್ಕೋಸ್ಕರ ಬರೋ ದಿನಗಳಲ್ಲಿ ನಾವೆಲ್ಲ ಒಗ್ಗೂಡಬೇಕು. ಇನ್ನು ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಕೋಲಾರದ ಮಾಜಿ ಸಂಸದರು ಆಗಿರ್ತಕ್ಕಂಥ ಎಸ್ ಮುನಿಸ್ವಾಮಿ ಅವರು ಏನು ರಾಜ್ಯ ಸರ್ಕಾರದ ವಿರುದ್ಧ ಒಂದು ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಇಲ್ಲಸಲ್ಲದ ಒಂದು ನೀತಿ ನಿಯಮಗಳನ್ನು ಈ ಒಂದು RSSನ ಒಂದು ಕಾರ್ಯಕಲಾಪಗಳ ವಿಚಾರ ತರ್ತಾ ಇದೆ. ಅದು ಖಂಡಿತ ಆ ಒಂದು ನೀತಿ ನಿಯಮಗಳಿಂದ ನಮಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗೋದಿಲ್ಲ. ಮತ್ತಷ್ಟು ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಜನರು ಒಗ್ಗಟ್ಟಾಗ್ತಾರೆ, ಹಿಂದೂಗಳೆಲ್ಲ ಒಗ್ಗಟ್ಟಾಗ್ತಾರೆ ಅಂತಕ್ಕಂಥ ಮಾತನ್ನು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಏನೇ ವಿರೋಧ ವ್ಯಕ್ತಪಡಿಸಿದ್ರೆ ಅದು ಡಬಲ್ ಸಂಖ್ಯೆ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇದು ನಿರಂತರವಾಗಿ ನಡೀತಾನೆ ಇದೆ. 100ರ ಸಂಭ್ರಮ. ನಮ್ಮ ಶತಾಬ್ದಿ ವರ್ಷದಲ್ಲಿ ಮಾಲೂರಿನಲ್ಲಿ ಇತಿಹಾಸದ ಪುಟಗಳಲ್ಲಿ ಸೇರ್ಕೊಳ್ಳೋಂಥ ರೀತಿಯಲ್ಲಿ ಕರ್ನಾಟಕಕ್ಕೆ ಹೈಯೆಸ್ಟ್ ಗಣವೇಶಧಾರಿಗಳು ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮಾಲೂರು ತಾಲೂಕಿನಲ್ಲಿ ಸುಮಾರು 50-60 ವರ್ಷಗಳಿಂದನೂ ಹಿರಿಯರೆಲ್ಲ ಇದನ್ನು ನಡ್ಸ್ಕೊಂಡು ಹೋಗ್ತಾಯಿದ್ರು. ಅವ್ರ ಜೊತೆಲಿ ಇವತ್ತು ನಾವು ಕೈ ಜೋಡಿಸಿದ್ದೀರಿ. ಸುಮಾರು 40-50 ವರ್ಷದಿಂದನೂ ಗಣವೇಶ ತೊಟ್ಕೊಂಡು ದೇಶಕ್ಕೋಸ್ಕರ ಹೋರಾಡಿರ್ತಕ್ಕಂಥವ್ರು, ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತು ನಮ್ಮ ಜೊತೆಲಿ ಅವ್ರಿಗೆ ವಯಸ್ಸಾಗಿದ್ರೂ 75-80 ವರ್ಷ ವಯಸ್ಸಾಗಿದ್ರೂ ಅವ್ರು ನಮ್ಮ ಜೊತೆಲಿ ಬಂದರು, ನಾವಿದ್ದೀರಿ ಅಂತೇಳಿ. ಇದನ್ನು ನೋಡಿ ಕಾಂಗ್ರೆಸ್ಸವ್ರು ಕಲಿಯೋದಿಷ್ಟೇ, ಚುನಾವಣೆ ಬರುತ್ತೆ ಹೋಗುತ್ತೆ. ಆದರೆ ದೇಶದ ವಿಷಯದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅನ್ನೋದನ್ನು ಯಾರು ಮರಿಬಾರ್ದು. ಇವತ್ತು ದಂಡ ಇಟ್ಕೊಂಡು ಓಡಾಡ್ತಾರೆ, ಅದು ಇಟ್ಕೊಂಡು ಓಡಾಡ್ತಾರೆ, ಇದು ಇಟ್ಕೊಂಡು ಓಡಾಡ್ತಾರೆ ಅಂತ ಹೇಳ್ತಾರೆ ಬೇರೆಯವ್ರ ವಿರೋಧ ಪಕ್ಷದವರು. ನಾವು ಅವ್ರಿಗೆ ಹೇಳೋದಿಷ್ಟೇ, ಬಾಂಬ್ಗಳಾಕ್ದವ್ರನ್ನ ನೀವು ನಮ್ಮ ಬ್ರದರ್ಸ್ ಅಂತ ಕರಿತೀರಿ. ವಿಧಾನಸೌಧದೊಳಗಡೆ ಯಾವುದೋ ಕಿತ್ತೋಗಿರೋ ದೇಶಕ್ಕೆ ಜಿಂದಾಬಾದ್ ಅಂತ ಕರೀತಾರೆ. ಆ ಹೆಸ್ರು ಹೇಳೋಕ್ಕೂ ನಾನು ಇಷ್ಟಪಡಲ್ಲ. ಅವ್ರ ಪರವಾಗಿ ಮಾತಾಡ್ತೀರಿ, ನಾನು ಕೇಳಿಸ್ಕೊಂಡಿಲ್ಲ ಅನ್ನೋ ಲೆಕ್ಕಾಚಾರ, ನಾನು ನೋಡಿಲ್ಲ, ನನಗೆ ಗೊತ್ತಾಗಿಲ್ಲ ಅಂತೇಳಿ. ಅರ್ಥ ಆಯ್ತಾ? ಸ್ಟೇಷನ್ಗೆ ಬೆಂಕಿ ಹಾಕಿದವ್ರನ್ನ ಜೊತೆಲಿ ಇಟ್ಕೊಂಡಿದ್ದೀರಿ, ಪೊಲೀಸರನ್ನ ಹೊಡೆದವ್ರನ್ನ ಜೊತೆಲಿ ಇಟ್ಕೊಂಡಿದ್ದೀರಿ, ನಿಮ್ಮದೇ ಪಕ್ಷದ ಶಾಸಕರ ಮನೆಗೆ ಬೆಂಕಿ ಇಕ್ಕಿದಂಥವ್ರನ್ನ ಜೊತೆಲಿ ಇಟ್ಕೊಂಡಿದ್ದೀರಿ, ಅವ್ರ ಕೇಸನ್ನು ಖುಲಾಸೆ ಮಾಡ್ತಾಯಿದ್ದೀರಿ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶಕ್ಕೋಸ್ಕರ ನಾವಿದ್ದೀರಿ, ನಾವು ಪ್ರಾಣ ಕೊಡೋಕ್ಕೆ ರೆಡಿಯಾಗಿದ್ದೀರಿ ಅಂಥೇಳಿ ಮೊದಲಿಂದನೂ ನಿಸ್ವಾರ್ಥ ಸೇವೆ ಮಾಡ್ತಾ ಇರೋಂಥ ಏನು ಸ್ವಯಂ ಸೇವಕ ಸಂಘದವ್ರನ್ನ ನಾವು ಕಾಲು ತೊಳೆದು ಹೂವು ಹಾಕಿ ನಮಸ್ಕಾರ ಮಾಡಿದ್ರೇ ಅವ್ರಿಗೆ ಬುದ್ಧಿ ಬರಲ್ಲ. ಅದಕ್ಕೋಸ್ಕರ ಚೈನಾದ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಬಳಸ್ಕೊಂಡ್ರು, ಗಣರಾಜ್ಯೋತ್ಸವದ ದಿನದ ಪೆರೇಡ್ಗೆ ಯಾವ ರೀತಿ ಅವಕಾಶ ಮಾಡಿಕೊಟ್ರು, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಯಾರ್ಯಾರೋ ಕುನ್ನಿಗಳು ಏನೇನೋ ಮಾತಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರಿಗೆಲ್ಲ ಅವ್ರ ವಯಸ್ಸಿಗೆ ಅವ್ರ ಹಿರಿತನಕ್ಕೆ ಇದು ಶೋಭೆ ತರೋಂಥದ್ದಲ್ಲ. ಇನ್ನು ಮುಂದೆ ಯಾವತ್ತಾದರೂ ಯಾರಾದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧವಾಗಿ ಮಾತಾಡಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು. ರಾಜಕಾರಣ ಒಂದನ್ನೇ ಮುಂದೆ ಇಟ್ಕೊಂಡು ಮಾತಾಡೋಂಥದ್ದಲ್ಲ. ಒಟ್ಟಾರೆಯಾಗಿ ಇವತ್ತು ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಏನು ಜಿಲ್ಲೆಯಾದ್ಯಂತ ಇರತಕ್ಕಂಥ ಪೊಲೀಸರ ಪಡೆ ಇವತ್ತು ಇಲ್ಲಿ ನೆರೆದಿತ್ತು. ಆ ಒಂದು ಮೂಲಕ ಹೆಚ್ಚಿನ ಒಂದು ಭದ್ರತೆ ಕೂಡ ಇವತ್ತು ನಿಯೋಜನೆ ಮಾಡಲಾಗಿತ್ತು. ಈ ಒಂದು RSSನ ಒಂದು ಪಥಸಂಚಲನ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ನೆರವೇರಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.